ಹಾಯ್ ನಮಸ್ತೆ, ವೆಲ್ಕಮ್ ಟು ಅರ್ಥ ಟಿ ವಿ. ನಾವು ಹಿಂದಿನ ವಿಡಿಯೋದಲ್ಲಿ ಎಲಿಫೆಂಟ್ ಕ್ಯಾಂಪ್ ಸಕ್ಕರೆಬೈಲು ಇದ್ರ ಬಗ್ಗೆ ವಿಡಿಯೋನ ಮಾಡಿದ್ವಿ. ಸ್ವಲ್ಪ ಪ್ರಮಾಣದಲ್ಲಿ ನೋಡಿದ್ವಿ. ಇವಾಗ ಅದನ್ನು ಕಂಟಿನ್ಯೂಸ್ ಆಗಿ ನೋಡೋಣ. ಹೊಸದಾಗಿ ನೋಡ್ತಕ್ಕಂಥ ಈ ವಿಡಿಯೋವನ್ನು ಯೂಸ್ ಆಗಲಿ ಅವರಿಗೆ ಹೋಗ್ಬೇಕಂತಂದರೆ ಅಂತ ಸ್ವಲ್ಪ ನಾನು ಹಿಂದಿನ ವಿಡಿಯೋದಲ್ಲಿ ಇರ್ತಕ್ಕಂಥ ಒಂದು ಪ್ರೈಸ್ದೇನಿದೆಯೋ ಅದನ್ನು ಸ್ವಲ್ಪ ವಿಡಿಯೋ ಮಾಡ್ತಾಯಿದ್ದೀನಿ ಮೊದಲಿಗೆ. ಈ ರೀತಿ ನಾವು ಎಂಟ್ರಿಯನ್ನು ತಗೊಂಡು ಅಲ್ಲಿ ಮುಂದೆ ನಾವು ಕ್ಯಾಂಪ್ದಲ್ಲಿ ಯಾವ ರೀತಿ ಆ್ಯಕ್ಟಿವಿಟೀಸ್ ನಾವು ಆನೆ ಜೊತೆಗೆ ಮಾಡಬೇಕು ಅಂತಂದರೆ, ಈವನ್ ನಾವು ಅಲ್ಲಿ ಆ ಫುಡ್ ಕೊಡೋದಾಗಲಿ ಅಥವಾ ಸ್ನಾನ ಮಾಡಿಸೋದಾಗಲಿ ಅದನ್ನು ಎಲ್ಲ ಇಲ್ಲಿ ಮುಂಚೆನೇ ಟಿಕೆಟ್ ತೊಗೊಂಡು ನಾವು ಎಂಟ್ರಿ ಹೋಗಬೇಕಾಗತ್ತೆ. ಇಲ್ಲಿ ತುಂಬ ಆನೆಗಳನ್ನು ನೋಡಿದರೆ ಏನೋ ಒಂಥರ ನಾವು ಚಿಕ್ಕ ಮಕ್ಕಳು ಹಾಗೆ ಇರ್ತೀವಿ ಅಂತ ಅದ್ರ ಜೊತೆಗೆ ಆಟ ಆಡಬೇಕು ಅಂತ ಅನಿಸುತ್ತಲ್ಲ. ಸಾಮಾನ್ಯವಾಗಿ ಎಲ್ಲರಿಗೂ ಆನೆಗಳನ್ನು ನೋಡಿದ್ರೆ ತುಂಬಾ ಇಷ್ಟ ಆಗೋದು ಸಹಜ. ಇಲ್ಲಿ ಮಕ್ಕಳ ಜೊತೆಗೆ ಫೋಟೋಗಳನ್ನು ಕ್ಲಿಕ್ಸ್ಕೊಂಡು ಹಾಗೆ ಆನೆಗಳು ಬರುವುದನ್ನು ನೋಡಿದ್ರೆ ನಾವು ಆನೆಗಳನ್ನ ಯಾವಾಗ ಮುಟ್ತೀವೋ, ಆನೆಗಳ ಜೊತೆ ಆಟ ಆಡ್ಬೋದೇನೋ ಭಯದಿಂದನೇ ಅಂತಿರ್ತೀವಿ. ಬಟ್ ಆನೆಗಳನ್ನು ಮುಟ್ಟೋದಕ್ಕೆ ಸ್ವಲ್ಪ ಧೈರ್ಯ ಮಾಡಿ ಮಕ್ಕಳ ಜೊತೆಗೆ ಇಲ್ಲಿ ಕೂಡ ಎಂಜಾಯ್ ಮಾಡ್ಬೋದು. ಮೊದಲೇದಾಗಿ ನೋಡಿ ಯಾವ ರೀತಿ ಆನೆಗಳು ತಮ್ಮ ಒಂದು ಆನೆ ನಡೆದದ್ದೇ ದಾರಿ ಅಂತಾರಲ್ಲ, ಹಾಗೆ ತಮ್ಮದೇ ಒಂದು ದಾರಿಯಲ್ಲಿ ಆನೆಗಳು ಸ್ನಾನಕ್ಕೆ ಹೋಗ್ತಾ ಇದ್ದಾವೆ. ತುಂಬ ಸುಸ್ತಾಗಿ ಬಂದಿರುತ್ತೆ. ನೀರಿನಲ್ಲಿ ಯಾವ ರೀತಿ ಆಟವನ್ನು ಆಡ್ತವೆ, ಹಾಗೆ ಮಕ್ಕಳು ಕೂಡ ಈ ಆನೆಗಳ ಜೊತೆ ತುಂಬ ಎಂಜಾಯ್ ಮಾಡ್ತಾರಂತ ಹೇಳ್ಬೋದು. ತುಂಬ ಜನಗಳು ಇತ್ತು, ಹಾಗೆ ಭಯನೂ ಇತ್ತು. ಯಾಕಂದರೆ ಆನೆಗೆ ಕೋಪ ಬಂದರೆ ಯಾವ ರೀತಿ ಅಂತ ಗೊತ್ತಲ್ವಾ. ಆ ಭಯದಿಂದನೇ ಫೋಟೋನ ತೆಗೆಸ್ತಾ ಇದ್ವಿ, ಹಾಗೆ ಸ್ನಾನನೂ ಕೂಡ ಮಾಡಿಸ್ತಾ ಇದ್ವಿ. ತುಂಬ ಆಳವಾದಂಥ ಒಂದು ಜಾಗಕ್ಕೆ ಕೂಡ ಆನೆಗಳು ಹೋಗ್ತಾ ಇದ್ವು. ನೋಡಿದರೆ ನಮಗೇನೆ ಭಯ ಅನಿಸುತ್ತೆ, ಬಟ್ ಆನೆಗಳಿಗೇನು ಭಯ ಇಲ್ಲ. ಯಾಕಂದರೆ ದಿನಾನು ಅದೇ ರೀತಿ ಸ್ನಾನ ಮಾಡ್ತಾರೆ ಅಂತ ಅನಿಸುತ್ತೆ. ಒಂದು ಆನೆಗಳನ್ನು ದಸರೆ ಒಂದು ಹಬ್ಬದಲ್ಲಿ ನೋಡ್ತೀವಿ. ಬಟ್ ಇಂಥ ಒಂದು ಮಕ್ಕಳು ಕೇಳ್ತಿರ್ತವೆ, ಆನೆಗಳು ನಮ್ಮನ್ನು ನೋಡಿದರೆ ಯಾಕಪ್ಪ ಹೆದರ್ತವೆ ಅಂತ. ಅವಕ್ಕೆಲ್ಲ ಟ್ರೈನಿಂಗ್ ಕೊಡ್ತಾರಪ್ಪ ಅಂತಂದರೆ, ಒಂದು ನಾವು ಹೇಳೋಕ್ಕಿಂತ ಪ್ರಾಕ್ಟಿಕಲ್ ಆಗಿ ಇಂಥ ಒಂದು ಸ್ಥಳಗಳಿಗೆ ಬಂದು ಮಕ್ಕಳಿಗೆ ಎಜುಕೇಟ್ ಮಾಡೋದು ತುಂಬಾ ಅವಶ್ಯ ಅನಿಸುತ್ತೆ. ಇಲ್ಲಿ ಆನೆಗಳಿಗೆ ಅದರದ್ದೇ ಅಂತ ಒಂದು ಹೆಸರನ್ನು ಇಟ್ಟು ಅದು ಎಷ್ಟು ವೇಟ್ ಇದೆ, ಎಷ್ಟು ಹೈಟ್ ಇದೆ ಕೂಡ ನಮಗೆ ಮಕ್ಕಳಿಗೆ ತಿಳಿ ಹೇಳೋದಕ್ಕೆ ಅನುಕೂಲ ಆಗುತ್ತೆ. ಒಮ್ಮೆ ಆದರೂ ಈ ಆನೆ ಬಿಡಾರಕ್ಕೆ ಭೇಟಿ ಕೊಡಿ, ಮಕ್ಕಳಿಗೆ ತುಂಬ ಎಂಜಾಯ್ ಮಾಡ್ತಾರೆ ಅಂತ ಹೇಳ್ಬೋದು.